ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿಯರು ಇವತ್ತು ಬೀದಿಗಿಳಿದಿದ್ರು. ತಮ್ಮ ಕಾಲೇಜಿನ ಒಂದೊಂದು ಸಮಸ್ಯೆಯನ್ನ ತೋರಿಸ್ತಾ ಇದ್ರೆ ಆಡಳಿತ ಮಂಡಳಿ ವಿರುದ್ಧ ಸಿಟ್ಟು ನೆತ್ತಿಗೇರುವಂತಿತ್ತು. ಧಿಕ್ಕಾರ ಕೂಗ್ತಿದ್ದಾರೆ. ಹೆಣ್ಮಕ್ಕಳು ಕಾಲೇಜು ವೀಸಿನ ತಡೆದು ನ್ಯಾಯ ಕೇಳ್ತಿದ್ದಾರೆ. ಮಿಸುಕಾಡೋಕ್ಕೂ ಬಿಡ್ತಿಲ್ಲ, ಹಿಡಿದಿದ್ದೇ ಹಠ. ಒಡಲೊಳಗಿನ ಆಕ್ರೋಶವನ್ನ ಒಗ್ಗಟ್ಟಾಗಿ ಹೊರಹಾಕ್ತಿದ್ದಾರೆ. ಮಹಾರಾಣಿ ಕಾಲೇಜಿನಲ್ಲಿ ಅಧ್ವಾನಗಳ ಸರಮಾಲೆ. ಟೀಚರ್ ಇಲ್ಲ, ಟಾಯ್ಲೆಟ್ ಇಲ್ಲ, ಮೂಲಭೂತ ಸೌಲಭ್ಯವೂ ಇಲ್ಲ. ಟಾಯ್ಲೆಟ್ಗೆ ಹೋದ್ರೆ ನೀರು ಬರಲ್ಲ, ಬಾಗಿಲು ನೆಟ್ಟಗಿಲ್ಲ. ಕ್ಲಾಸ್ ರೂಮ್ನಲ್ಲಿ ಎಲ್ಲಿ ನೋಡಿದ್ರೂ ಪಕ್ಷಿಗಳ ಪಿಚುಕಾರಿ, ಗಬ್ಬುನಾಥ. ಮಹಾರಾಣಿ ಕಾಲೇಜಿನ ಸಮಸ್ಯೆಗಳಿಂದ ಬೇಸತ್ತ ವಿದ್ಯಾರ್ಥಿನಿಯರು ರೊಚ್ಚಿಗೆದ್ದಿದ್ರು. ಕಾಲೇಜಿನಲ್ಲೇ ಮುಖ್ಯವಾಗಿ ಶೌಚಾಲಯ ನೆಟ್ಗಿಲ್ಲ. ಇದಕ್ಕಿಂತ ಪಬ್ಲಿಕ್ ಟಾಯ್ಲೆಟ್ ವಾಸಿ. ಸಾವಿರಾರು ರೂಪಾಯಿ ಫೀಸ್ ಕಟ್ಟಿಸಿಕೊಳ್ತಾರೆ, ಐಡಿ ಕಾರ್ಡ್ ಕೊಡಲ್ಲ. ಅದ್ಯಾವ ದ್ವೇಷವೋ, ಎಕ್ಸಾಮ್ ಚೆನ್ನಾಗಿ ಬರೆದ್ರು ಫೇಲ್ ಮಾಡ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಇಲ್ಲಿ ತನಕ ಫಸ್ಟ್ ಇಯರ್ಸ್ ಅವ್ರಿಗೆ ಒಂದು ಐಡಿ ಕಾರ್ಡ್ ಕೊಟ್ಟಿಲ್ಲ ಸರ್. ವಾಶ್ರೂಮ್ ಐತೆ, ಅಲ್ಲಿ ಹೋದ್ರೆ ಒಳಗಡೆ ಅವ್ರಿಗೆ ಒಂದೇ ಒಂದಿನ ಬಂದ್ಬಿಟ್ಟು ಅಲ್ಲಿ ಹೋಗಕ್ಕೆ ಹೇಳಿ ಸರ್. ಅಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ ಆ ವಾಶ್ರೂಮು. 1.5 ತಿಂಗಳು 2 ತಿಂಗಳಿಂದ ಹೇಳ್ತಾನೆ ಇದೀವಿ, ಅವ್ರು ಸಾಲ್ವೇ ಮಾಡಿಲ್ಲ ಇಲ್ಲಿ ತನಕ ಪ್ರಾಬ್ಲಮ್ನ. ಟೀಚರ್ಸ್ ವಾಶ್ರೂಮ್ ನೋಡಿ ಸರ್, ನಮ್ಮ ವಾಶ್ರೂಮ್ ನೋಡಿ. ಆಮೇಲೆ ರಿಸಲ್ಟ್ಸ್ ಇಲ್ಲಿ ತನಕ ಕರೆಕ್ಟ್ ಆಗಿ ಬಂದೇ ಇಲ್ಲ ಸರ್. ಕುಡಿಯೋ ನೀರು ಒಂಚೂರು ಇಲ್ಲಿ ಕುಡ್ದೇ ಇಲ್ಲ ಸರ್. ನಾವು ಫೀಸ್ ಮಾತ್ರ 10,000 10,500, ಈ ಸಲ 15,000 ಇಸ್ಕೊಂಡಿದ್ದಾರೆ ಸರ್. ಅದಕ್ಕೆ ಒಂದು 5,000 ಲಾಯಕ್ಕೂ ಇಲ್ಲ ಸರ್ ಈ ಕಾಲೇಜು. ಇನ್ನು ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡ್ತಾ ಇದ್ರು. ಮಹಾರಾಣಿ ಕ್ಲಸ್ಟರ್ ಕಾಲೇಜಿನ ವಿಸಿ ಗೋಮತಿ ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ಹೋಗ್ತಿದ್ರು. ವಿದ್ಯಾರ್ಥಿನಿಯರು ವಿಸಿನ ತಡೆದು ಘೇರಾವ್ ಹಾಕಿದ್ರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ವಿಸಿ, ಟೀಚರ್ ಬರ್ತಾರೆ, ಪಾಠ ಮಾಡ್ತಾರೆ ಅಂತಷ್ಟೇ ಹೇಳಿದ್ರು. ಅವರು ಮೇಂಟೈನ್ ಮಾಡ್ತಿಲ್ಲ. ಈಗ ಸಿಆರ್ಸ್ ಹತ್ರ ಮಾತಾಡಿದ್ದೀನಿ, ಅವ್ರು ಮೇಂಟೈನ್ ನಾವು ಮಾಡಿಸ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದು ಮಾಡಿಸಿದ್ರೆ ಮೂಲಭೂತ ಸೌಲಭ್ಯಗಳ ಕೊರತೆ ಜೊತೆಗೆ ಕಾಲೇಜಿನಲ್ಲಿ ಪಾಠ ಮಾಡೋಕೆ ಶಿಕ್ಷಕರೇ ಇಲ್ವಂತೆ. ಮುಂದಿನ ತಿಂಗಳು ಪರೀಕ್ಷೆ ಇದ್ದು ಇದುವರೆಗೂ ಒಂದೇ ಒಂದು ಚಾಪ್ಟರ್ ಕ್ಲಿಯರ್ ಆಗಿಲ್ಲ. ಪಾಠನೇ ಮಾಡಿಲ್ಲ ಅಂದ್ರೆ ನಾವು ಏನಂತ ಎಕ್ಸಾಮ್ ಬರೆಯುವುದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರ ಇನ್ನಾದ್ರೂ ಇತ್ತ ಗಮನ ಹರಿಸಬೇಕಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.